ಸ್ನೇಹಿತರೆ, ಇವತ್ತು ನಾವು ಕಲಾಂ ಅಕಾಡೆಮಿ 20 ವರ್ಷದಿಂದ ಸೇವೆಯನ್ನು ನಡೆಸ್ತಾ ಇರುವಂತ ಕಲಾಂ ಅಕಾಡೆಮಿಗೆ ಇವತ್ತು ಬಂದಿದ್ದೇವೆ. ಇಲ್ಲಿನ ಗುರುಗಳು ಮೊಹಮ್ಮದ್ ಸಾದಿಕ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಹೇಳಿ, ಈ NGO ಇದೆಯಲ್ಲ, ಇದು ಆರಂಭ ಆಗಿದೆ ಯಾವಾಗ? ಸರ್ 2014ರಲ್ಲಿ ಆರಂಭ ಆಯಿತು. ಈ ಸಂಸ್ಥೆ ಸ್ಥಾಪನೆ ಆಯಿತು. ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು, ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು 2005ರಲ್ಲಿ. ಸರ್ ಏನು ಉದ್ದೇಶ? ಸರ್ ನಾವು ಸಾಮಾನ್ಯವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ತುಂಬಾ ಸಮಾಜದಲ್ಲಿ ಬಡವರ್ಗದವರು ಮುಂದೆ ಬರಬೇಕು ಅಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋ ಉದ್ದೇಶದಿಂದ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ಮಕ್ಕಳು ಓದಿದ್ದಾರೆ ಸರ್? ಇಲ್ಲಿವರೆಗೂ ಸುಮಾರು 1800ರಿಂದ 2000 ಮಕ್ಕಳು ಓದಿದ್ದಾರೆ ಸರ್. ಅವರು ಇಲ್ಲಿ ಓದಿ ಇಲ್ಲಿ ಶಿಕ್ಷಣ ಪಡೆದಿ ಬೇರೆ ಬೇರೆ ಜಾಗ. ಖಂಡಿತ ಸರ್. ಬೇರೆ ಬೇರೆ ಕ್ಷೇತ್ರದಲ್ಲಿ, ಭಾರತದಲ್ಲಿ, ಅದು ಬಿಟ್ಟು ವಿದೇಶದಲ್ಲೂ ಕೂಡ ನಾವು ಕೆಲಸ ಮಾಡ್ತಿರೋದನ್ನ ನೋಡ್ತಾ ಇದ್ದೇವೆ. ಅವ್ರು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಇನ್ನೂ ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಹೆಚ್ಚಾಗುತ್ತೆ ನಮ್ಮಲ್ಲಿ. ಇದಕ್ಕೆ ಏನಾದ್ರು ಚಾರ್ಜಸ್ ನೀವು ತಗೊಳ್ಳಿ? ಖಂಡಿತವಾಗ್ಲೂ ಇಲ್ಲ ಸರ್. ತುಂಬಾ ಉಚಿತವಾಗಿ 2005ರಿಂದ ತರಗತಿಗಳನ್ನ ನಡೆಸ್ತಾ ಇದ್ದೇವೆ. ಯಾರಾದ್ರೂ ಆ ಡೊನೇಷನ್ ಅನ್ನ ಕೊಟ್ರೆ ಅದು ಖಂಡಿತವಾಗ್ಲೂ ರಿಸಿಪ್ಟ್ ಹಾಕಿ ಕೊಡ್ತೇವೆ. ಯಾರಿಗೆ ಕೊಡೋ ಶಕ್ತಿ ಇದೆ ಅವ್ರು ಮಾತ್ರ ಕೊಡಬಹುದು. ಯಾರಿಂದ್ರೂ ಕೂಡ ಯಾವುದೇ ರೀತಿ ಚಾರ್ಜಸ್ ಅನ್ನ ಪೋಷಕರಾಗಿರ್ಲಿ ಮಕ್ಕಳಿಗಾಗಿರ್ಲಿ ಕೇಳೋದಿಲ್ಲ ಸರ್. ಈ ಸಬ್ಜೆಕ್ಟ್ ಮೈಂಡ್ ನಲ್ಲಿ ಹೆಂಗ್ ಬಂತು ಸರ್, ಈ ಸೇವೆ ಮಾಡ್ಬೇಕು? ಸರ್ ಇದು ಪ್ರಾರಂಭವಾದದ್ದು ಮೊದಲು ಗೋವಿಂದಪುರದಲ್ಲಿ. ಈಗ ಗೋವಿಂದಪುರ ತುಂಬಾ ಮುಂದುವರೆದಿದೆ. ಬೆಂಗಳೂರು 45 ಗೋವಿಂದಪುರ ಮೊದಲು ಸ್ಲಮ್ ಏರಿಯಾ ಇತ್ತು. ಅದು ವಿದ್ಯಾರ್ಥಿಗಳು ಈ ಸ್ಲಮ್ ಏರಿಯಾ ಬದಲಾಗಬೇಕು, ಆ ಕೌಟುಂಬಿಕ ಸಮಸ್ಯೆಗಳು ಬದಲಾಗಬೇಕು ಅಂದ್ರೆ ಶಿಕ್ಷಣದಿಂದ ಮಾತ್ರನೇ ಸಾಧ್ಯ. ಮತ್ತೆ ನಮ್ಮ ಧರ್ಮ, ಇಸ್ಲಾಂ ಧರ್ಮ ಕೂಡ ಇದನ್ನ ಹೇಳೋದ್ರಿಂದ ನಮ್ಮ ಜವಾಬ್ದಾರಿ ಕೂಡ, ಭಾರತೀಯರಾದ ನಮ್ದು ಕೂಡ ಜವಾಬ್ದಾರಿ, ನಾವು ಸಮಾಜ ಸೇವೆಯನ್ನ ಮಾಡಬೇಕು, ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಮನಗಂಡು ಸರ್. ಬ್ರಾಂಚಸ್ ಎಲ್ಲೆಲ್ಲಿದೆ ಸರ್? ನಮ್ದು ಪ್ರಮುಖವಾಗಿ ಸ್ಥಾಪನೆ ಆದದ್ದು ಗೋವಿಂದಪುರದಲ್ಲಿ 2005ರಿಂದ ಅಲ್ಲಿ ನಡೀತಾನೆ ಇದೆ. ಈಗ ಇಲ್ಲಿ ಮಠಹಳ್ಳಿಲಿ ಇಲ್ಲಿ ನಡೆಸ್ತಾ ಇದ್ದೇವೆ ಸರ್ PUC ತರಗತಿಗಳನ್ನ, ಸೈನ್ಸ್ ತರಗತಿಗಳನ್ನ. ಈಗಲೂ ಕೂಡ ಅಲ್ಲೂ ಕೂಡ ನಡೀತಾ ಇದೆ, ಇಲ್ಲೂ ಕೂಡ ನಡೀತಾ ಇದೆ ಸರ್. ಎಷ್ಟನೇ ತರಗತಿದಿಂದ ಎಷ್ಟನೇ ತರಗತಿ ತನಕ ನೀವು ಕ್ಲಾಸ್? ಸರ್ 10ನೇ ತರಗತಿ ಮತ್ತೆ ಸೆಕೆಂಡ್ PU ನಡೆಸ್ತೇವೆ. 10ನೇ ತರಗತಿಗೆ ಇಂಗ್ಲಿಷ್ ಮೀಡಿಯಂ, ಇದಕ್ಕೆ PUCಗೆ ಕಾಮರ್ಸ್ ಮತ್ತೆ ನೀಟಿಗೆ ಸರ್. ಏನ್ ಪ್ರೊಸೀಜರ್ ಸರ್ ಜಾಯ್ನಿಂಗ್ ಆಗುತ್ತೆ? ತುಂಬಾ ಸುಲಭ ಸರ್, ಏನೂ ಇಲ್ಲ. ನಾವು ಶೈಕ್ಷಣಿಕ ವರ್ಷ ಪ್ರಾರಂಭವಾದ ನಂತರ 10-15 ದಿವಸದಲ್ಲಿ ಪೋಷಕರು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಒಂದು ನಮ್ಮ ಫಾರಂ ಇರುತ್ತೆ, ಅದನ್ನ ಫಿಲ್ ಮಾಡ್ಬೇಕಷ್ಟೇ ಸರ್. ತುಂಬಾ ಸುಲಭವಾಗಿ, ಯಾವುದೇ ರೀತಿ ಶುಲ್ಕ ಇಲ್ಲದೆ ಹಾಗೆ ಶುಲ್ಕರಹಿತವಾಗಿ ತಕ್ಷಣ ದಾಖಲಾತಿಯನ್ನ ಕೊಡ್ತೇವೆ ಸರ್. ಆನ್ಲೈನ್ ಅಪ್ಲಿಕೇಶನ್? ಖಂಡಿತ ಸರ್. ಆನ್ಲೈನ್ ನಾವು ಇಟ್ಟಿರೋದು PUC ಎಸ್ಪೆಷಲಿ ನೀಟ್ಗೋಸ್ಕರ, PUC ಸೈನ್ಸ್ಗೋಸ್ಕರ. ಯಾಕಪ್ಪ ಅಂದ್ರೆ ನೀಟಿನ ಟ್ಯೂಷನ್ಸ್ ಈಗ ತುಂಬಾ ದುಬಾರಿ ಆಗಿರೋದ್ರಿಂದ ಬಡ ವಿದ್ಯಾರ್ಥಿಗಳು ಒಳ್ಳೆ ಟ್ಯೂಷನ್ ಅನ್ನ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೇರೆ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ವಿದ್ಯಾರ್ಥಿಗಳು ಇರಬಹುದು. ಆ ವಿದ್ಯಾರ್ಥಿಗಳು ಇದರಿಂದ ಅನುಕೂಲ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಲಭವಾಗಿ ತುಂಬಾ ವಿದ್ಯಾರ್ಥಿಗಳು ವಿಡಿಯೋ ಬರುವಂತಹ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚಿಸ್ತೇವೆ. ವಾಟ್ಸ್ಆಪ್ ಗ್ರೂಪ್ ಅನ್ನ ರಚಿಸಿ ಅದ್ರ ಮುಖಾಂತರ ಲಿಂಕ್ ಕಳಿಸ್ತೇವೆ. ಪ್ರತಿದಿನ ತಪ್ಪದೆ ತರಗತಿಗಳನ್ನ ಅವ್ರು ಅಟೆಂಡ್ ಮಾಡಬಹುದು ಸರ್. ಯಾವುದೇ ಮೂಲೆಯಿಂದ ಕೂಡ, ಭಾರತದ ಯಾವುದೇ ಮೂಲೆಯಿಂದ ಕೂಡ ಅಟೆಂಡ್ ಮಾಡಬಹುದು. ಎಲ್ಲ ಕಮ್ಯುನಿಟಿಗೂ? ಖಂಡಿತವಾಗ್ಲೂ ಸರ್, ಖಂಡಿತ. ನಾವು ಬರೀ ಹಿಂದೂ ಮುಸ್ಲಿಂ ಅಂತಲ್ಲ, ಯಾವುದೇ ಕಮ್ಯುನಿಟಿ ಇರ್ಬೋದು, ಯಾವುದೇ ಧರ್ಮ ಜಾತಿ. ನಮ್ಮ ಫಾರಂ ಅಲ್ಲಿ ಪ್ರಶ್ನೆ ಕೂಡ ಇಲ್ಲ ಸರ್ ಯಾವ ಧರ್ಮ ಅಂತ ಹೇಳ್ಬಿಟ್ಟು, ಬರೀ ಆಧಾರ್ ಕಾರ್ಡ್ ಕೊಡ್ಬೇಕಷ್ಟೇ ಅಂತ ಕೊಟ್ಬಿಟ್ರೆ ಖಂಡಿತವಾಗ್ಲೂ ನಾವು ಅವಕಾಶವನ್ನ ಮಾಡ್ಕೊಡ್ತೇವೆ ಸರ್. ಸ್ಟೂಡೆಂಟ್ಸ್ ಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ನಮ್ಮ ಇದರಿಂದ, ಈ ವ್ಯವಸ್ಥೆಯಿಂದ ಉಪಯೋಗವನ್ನ ಪಡ್ಕೊಳ್ಳಿ, ಸದುಪಯೋಗವನ್ನ ಪಡ್ಕೊಳ್ಳಿ. ನೀವು ಕೂಡ ಸಮಾಜ ಮುಖಿಯಾಗಿ ಬೆಳೀರಿ. ನೀವು ಕೂಡ ಸಮಾಜ ಸೇವೆಯನ್ನ ಮಾಡೋದನ್ನ ಇದ್ರ ಮುಖಾಂತರ ಕಲೀಲಿ, ಮತ್ತೆ ಸದುಪಯೋಗವನ್ನ ಪಡ್ಕೊಂಡು ಒಳ್ಳೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಗಿಟ್ಟಿಸ್ಕೊಳ್ಳಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಅವರು ಕೂಡ ದೇಶದ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಸರ್.